ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗೃಹ ಜ್ಯೋತಿ ಯೋಜನೆಗೆ ಸಂಬಂಧಪಟ್ಟಂಗೆ ಒಂದು ಮೇಜರ್ ಅಪ್ಡೇಟ್ ಬಂದಿದೆ. ಈ ತಿಂಗಳ ಕರೆಂಟ್ ಬಿಲ್ ಅಂದರೆ ನಿಮಗೆ ಆಗಸ್ಟ್ ತಿಂಗಳಲ್ಲಿ ಏನು ಜುಲೈ ತಿಂಗಳದ ಕರೆಂಟ್ ಬಿಲ್ ಬಂದಿದೆ ಅದರಲ್ಲಿ ಕೆಲವು ಬದಲಾವಣೆನ ಮಾಡಿದ್ದಾರೆ. ಗೃಹ ಜ್ಯೋತಿ ಯೋಜನೆ ಸಂಬಂಧಪಟ್ಟಂಗೆ ನೀವು ಅದನ್ನು ಅಬ್ಸರ್ವ್ ಮಾಡಿದ್ದೀರೋ ಇಲ್ಲೋ ಗೊತ್ತಿಲ್ಲ. ಈ ವಿಡಿಯೋನ ನೋಡಿದ ಮೇಲೆ ನೀವು ಚೆಕ್ ಮಾಡಿ ನಿಮಗೆ ಈ ಒಂದು ಅಪ್ಡೇಟ್ ನಿಮ್ಮ ಕರೆಂಟ್ ಬಿಲ್ಲಲ್ಲಿ ಬಂದಿದೆಯಾ ಬಂದಿಲ್ವಾ ಅಂತ. ಇದು ತುಂಬಾ ಇಂಪಾರ್ಟೆಂಟು. ಯಾರೆಲ್ಲ ಗೃಹ ಜ್ಯೋತಿ ಯೋಜನೆ ಫಲಾನುಭವಿಗಳಿದ್ದೀರಾ ಪ್ರತಿಯೊಬ್ಬರು ಕೂಡ ಕಂಪ್ಲೀಟಾಗಿ ವಿಡಿಯೋನ ನೋಡಲೇಬೇಕು. ನೀವು ನೋಡೋದೊಂದೇ ಅಲ್ಲ, ನೀವು ಕೂಡ ನೋಡಿದ ಮೇಲೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಥವಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಂದರೆ ಪ್ರತಿಯೊಬ್ಬರು ಕೂಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ನೆಕ್ಸ್ಟ್ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಏನೇ ಹೊಸ ಅಪ್ಡೇಟ್ಸ್ ಬರಲಿ ಅಥವಾ ಯಾವುದೇ ಯೋಜನೆ ಬಗ್ಗೆ ಮಾಹಿತಿ ಬರಲಿ ಪ್ರತಿಯೊಂದನ್ನು ಕೂಡ ನಾನು ಅಪ್ಡೇಟ್ ಮಾಡ್ತಿರ್ತೀನಿ. ಹಾಗಾಗಿ ನೀವು ನನ್ನ ವಿಡಿಯೋಸ್ನ ನೋಡಿದ್ರೆ ಖಂಡಿತವಾಗ್ಲೂ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ ಬಗ್ಗೆ ತಿಳ್ಕೊಬೋದು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಿಮಗೂ ಕೂಡ ಗೊತ್ತಿದೆ ಜುಲೈ ತಿಂಗಳಿಂದ ನಿಮಗೆ ಗೃಹ ಜ್ಯೋತಿ ಪರಿಶೀಲನೆ ನಡೀತಾ ಇದೆ. ಸಾಕಷ್ಟು ಜನ ಈಗಾಗಲೇ ಗೃಹ ಜ್ಯೋತಿ ಯೋಜನೆ ಮರುಪರಿಶೀಲನೆಗೆ ಡಾಕ್ಯುಮೆಂಟ್ನೆಲ್ಲ ಕೊಟ್ಟಿರ್ತೀರಾ, ಫಾರ್ಮ್ನೆಲ್ಲ ಫಿಲ್ ಮಾಡಿ ಕೊಟ್ಟಿರ್ತೀರಾ. ಬಟ್ ನಿಮಗೆಲ್ಲ ಡೌಟ್ ಇರುತ್ತೆ, ಹೌದು ನಾವೇನೋ ಫಾರ್ಮ್ನ ಕೊಟ್ವಿ, ಪರಿಶೀಲನೆ ಮಾಡಿದ್ವಿ ಅಧಿಕಾರಿಗಳು ಬಂದಾಗ, ಬಟ್ ಅದು ಕಂಪ್ಲೀಟ್ ಆಯಿತಾ, ಸಕ್ಸಸ್ಫುಲ್ ಆಯಿತಾ, ಹೇಗೆ ಏನು ಅಂತ ತಿಳ್ಕೊಬೇಕಂದ್ರೆ ನೀವು ನಿಮ್ಮ ಆಗಸ್ಟ್ ತಿಂಗಳು ಬಿಲ್ನ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ಜುಲೈ ತಿಂಗಳಲ್ಲಿ ಕೆಲವೊಂದು ಕಡೆ ಏನು ಮಾಡಿದ್ರು ಫಿಸಿಕಲ್ ಬಿಲ್ನ ಕೊಟ್ಟಿದ್ರು, ಕೆಲವೊಂದು ಕಡೆ ಫಿಸಿಕಲ್ ಬಿಲ್ ಕೊಟ್ಟಿಲ್ಲ. ಯಾಕಪ್ಪ ಅಂತಂದರೆ ಅವಾಗ ಏನು ಪರಿಶೀಲನೆ ಮಾಡ್ತಾಯಿದ್ರು ಅಂದ್ಬಿಟ್ಟು ಅಧಿಕಾರಿಗಳು ಮನೆ ಮನೆಗೂ ಕೂಡ ಬಂದು ಕರೆಂಟ್ ಬಿಲ್ ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ಆವಾಗ ನಿಮಗೆ ಏನು ಆವ್ರೇಜ್ ಕಳೆದ 3 ತಿಂಗಳು ಬಿಲ್ನ ನೋಡಿ ಆವ್ರೇಜ್ ಆಗಿ ನಿಮಗೆ ಕರೆಂಟ್ ಬಿಲ್ನ ಕೊಟ್ಟಿದ್ರು. ಫಿಸಿಕಲ್ ಆಗಿ ಕೆಲವೊಂದು ಕಡೆ ಕೊಟ್ಟಿದ್ರು, ಕೆಲವೊಂದು ಕಡೆ ಕೊಟ್ಟಿರಲಿಲ್ಲ. ಬಟ್ ಇವಾಗ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಫಿಸಿಕಲ್ ಬಿಲ್ನ ಕೊಟ್ಟಿದ್ದಾರೆ. ಈ ಒಂದು ಫಿಸಿಕಲ್ ಬಿಲ್ಲಲ್ಲಿ ನಿಮಗೆ ಹಾಗೆ ನೀವೇನಾದ್ರು ಜುಲೈ ತಿಂಗಳಲ್ಲಿ ನೀವು ನಿಮ್ಮ ಗೃಹ ಜ್ಯೋತಿ ಯೋಜನೆಗೆ ಮರುಪರಿಶೀಲನೆ ಮಾಡಿದ್ದೀರಾ, ನೀವು ಕೂಡ ಫಾರ್ಮ್ನ ಫಿಲ್ ಮಾಡಿ ನಿಮಗೆ ಬೇಕಾಗಿರೋ ದಾಖಲೆಗಳನ್ನ ಕೊಟ್ಟಿದ್ದೀರಾ, ಬಟ್ ನಿಮ್ಮ ಫಾರ್ಮ್ ಅಕ್ಸೆಪ್ಟ್ ಆಗಿದೆಯಾ, ಸಕ್ಸಸ್ಫುಲ್ ಆಗಿದೆಯಾ, ನಿಮಗೆ ಇನ್ನು ಮುಂದೆ ಗೃಹ ಜ್ಯೋತಿ ಯೋಜನೆ ಫಲಾನುಭವಿಗಳಾಗ್ತೀವಾ ಇಲ್ವಾ ಅಂತ ನೋಡೋದಾದ್ರೆ ನೀವು ಆಗಸ್ಟ್ ತಿಂಗಳು ಬಿಲ್ಲಲ್ಲಿ ನೀವು ಇದನ್ನು ಚೆಕ್ ಮಾಡ್ಬೋದು. ನಿಮ್ಮದು ವೆರಿಫಿಕೇಷನ್ ಸಕ್ಸಸ್ ಆಗಿದೆಯಾ ಏನು ಅಂದ್ಬಿಟ್ಟು. ಏನಂದರೆ ನಿಮಗೆ ಈ ತಿಂಗಳು ಕರೆಂಟ್ ಬಿಲ್ಲಲ್ಲಿ ನಿಮಗೆ ಅಕೌಂಟ್ ಇನ್ಫಾರ್ಮೇಷನ್ ಅಂದ್ಬಿಟ್ಟು ನಿಮಗೆ ಬಿಲ್ ಸ್ಟಾರ್ಟಿಂಗಲ್ಲೇ ಒಂದು ಆಪ್ಷನ್ ಇದೆ, ಅಕೌಂಟ್ ಇನ್ಫಾರ್ಮೇಷನ್ ಅಂದ್ಬಿಟ್ಟು. ಅದ್ರ ಪಕ್ಕದಲ್ಲಿ GJ ಸರ್ವೇಡ್ ಅಂತ ಒಂದು ಆಪ್ಷನ್ ಬಂದಿರುತ್ತೆ, ಅಂದರೆ ಆ ಒಂದು ವರ್ಡ್ ಇರುತ್ತೆ. ಸೊ GJ ಸರ್ವೇಡ್ ಅಂದರೆ ಏನು ಅಂತಂದರೆ ನೀವು ಗೃಹ ಜ್ಯೋತಿ ಯೋಜನೆ ವೆರಿಫಿಕೇಷನ್ ಕಂಪ್ಲೀಟ್ ಆಗಿದೆ, ಸಕ್ಸಸ್ ಆಗಿದೆ, ನೀವೇನು ಗೃಹ ಜ್ಯೋತಿ ಯೋಜನೆ ವೆರಿಫಿಕೇಷನ್ ಟೈಮಲ್ಲಿ ಇನ್ಫಾರ್ಮೇಷನ್ನ ಕೊಟ್ಟಿದ್ರಿ, ಡಾಕ್ಯುಮೆಂಟ್ನೆಲ್ಲ ಕೊಟ್ಟಿದ್ರಿ, ಅದು ಸಿಸ್ಟಮಲ್ಲಿ ಅಪ್ಡೇಟ್ ಆಗಿದೆ ಅಂದ್ಬಿಟ್ಟು GJ ಸರ್ವೇಡ್ ಅಂತ ಬಂದರೆ ನಿಮ್ಮದು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ ವೆರಿಫಿಕೇಷನ್ ಅಂತ. ಅಂದರೆ ಈ ಒಂದು GJ ಸರ್ವೇಡ್ ಅನ್ನೋದು ಇದೆ ಅಂತಂದರೆ ನೀವು ಎಲಿಜಿಬಲ್ ಇದ್ದೀರಾ ಅಥವಾ ಎಲಿಜಿಬಲ್ ಇಲ್ವಾ ಅಂತ ಅಲ್ಲ, ನಿಮ್ಮದು ಪರಿಶೀಲನೆ ಕಂಪ್ಲೀಟ್ ಆಗಿದೆ, ಸಕ್ಸಸ್ಫುಲ್ ಆಗಿ ನಿಮ್ಮ ಇನ್ಫಾರ್ಮೇಷನ್ ಸಬ್ಮಿಟ್ ಆನ್ಲೈನಲ್ಲಿ ಅಪ್ಡೇಟ್ ಆಗಿದೆ ಅಂದ್ಬಿಟ್ಟು ಅರ್ಥ. ಹಾಗಾದರೆ ನೀವು ಕೇಳ್ಬೋದು, ನೀವುಗಳು ಕೂಡ ಸಾಕಷ್ಟು ಜನರಿಗೆ ಈ ಒಂದು ವರ್ಡ್ ಇರುತ್ತೆ, ಕೆಲವೊಬ್ಬರಿಗೆ ವರ್ಡ್ ಇರಲ್ಲ. ಹಾಗಂತ ಇಲ್ಲ ಅಂದ ತಕ್ಷಣ ನೀವು ಏನು ಪರಿಶೀಲನೆ ಮಾಡಿದ್ದೀರಾ ಅಥವಾ ಡಾಕ್ಯುಮೆಂಟ್ನೆಲ್ಲ ಕೊಟ್ಟಿದ್ದೀರಾ ಅದು ಸಬ್ಮಿಟ್ ಆಗಿಲ್ಲ ಅಂತಲ್ಲ. ಇವಾಗ ನೀವೇನಾದ್ರು ಜುಲೈ 20 ಅಥವಾ 25ನೇ ತಾರೀಕೊಳಗೆ ನೀವು ನಿಮ್ಮ ಮನೆಗೆ ಅಧಿಕಾರಿಗಳು ಬಂದು ನೀವು ವೆರಿಫಿಕೇಷನ್ ಮಾಡಿ ಡಾಕ್ಯುಮೆಂಟ್ ಎಲ್ಲ ಕೊಟ್ಟಿದ್ದೀರಾ 20ನೇ ತಾರೀಕೊಳಗೆ ಅಂತಂದರೆ ನಿಮಗೆ ಈಗ ಆಗಸ್ಟ್ ತಿಂಗಳು ಬಿಲ್ಲಲ್ಲಿ ಈ ಒಂದು ಆಪ್ಷನ್ ಕಾಣುತ್ತೆ, ಅಂದರೆ GJ ಸರ್ವೈಡ್ ಅಂತ ಏನು ಹೇಳಿದೆ ಈ ಒಂದು ಪದ ಕಾಣುತ್ತೆ. ಅಕಸ್ಮಾತ್ ನೀವೇನೋ ಜುಲೈ ಎಂಡಿಂಗ್ ಟೈಮಲ್ಲಿ ಅಥವಾ ಆಗಸ್ಟ್ 1 ಅಥವಾ ಆಗಸ್ಟ್ 2 ಫಸ್ಟ್ ವೀಕಲ್ಲಿ ಏನಾದ್ರು ನೀವು ನಿಮ್ಮ ವೆರಿಫಿಕೇಷನ್ ಮಾಡಿದ್ದೀರಾ ಅಂದರೆ ನಿಮಗೆ ನೆಕ್ಸ್ಟ್ ತಿಂಗಳಲ್ಲಿ ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಏನು ಕರೆಂಟ್ ಬಿಲ್ ಬರುತ್ತೆ ಅದರಲ್ಲಿ ಅಪ್ಡೇಟ್ ಆಗಿರುತ್ತೆ. ಸೊ ಅದರಲ್ಲಿ ಇಲ್ಲ ಅಂದ ತಕ್ಷಣ ನೀವು ವೆರಿಫೈ ಆಗಿಲ್ಲ, ನಿಮ್ಮದು ಸಕ್ಸಸ್ಫುಲ್ ಆಗಿಲ್ಲ ಅಂತಲ್ಲ. ಒಟ್ಟಿನಲ್ಲಿ ಯಾರೆಲ್ಲ ಜುಲೈ ಸ್ಟಾರ್ಟಿಂಗಲ್ಲಿ ಮಾಡಿಸ್ಕೊಂಡಿದ್ದೀರಾ ವೆರಿಫಿಕೇಷನ್ ಅವ್ರದ್ದು ಈ ಆಗಸ್ಟ್ ತಿಂಗಳು ಬಿಲ್ಲಲ್ಲಿ ಅಪ್ಡೇಟ್ ಆಗಿರುತ್ತೆ. GJ ಸರ್ವೇಡ್ ಅಂತಂದರೆ ನಿಮ್ಮ ಡಾಕ್ಯುಮೆಂಟ್ ಸಕ್ಸಸ್ಫುಲ್ ಆಗಿದೆ ಅಂದ್ಬಿಟ್ಟು. ಸೊ ಹಾಗಾಗಿ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಕರೆಂಟ್ ಬಿಲ್ಲಲ್ಲೂ ಕೂಡ GJ ಸರ್ವೇಡ್ ಅಂತ ಇದೆಯಾ ಇಲ್ವಾ ಅಂತ ನನಗೆ ಈಗಲೇ ನೋಡಿ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಾಗೆ ನೀವು ನೋಡ್ತಿರೋರಲ್ಲಿ ಕೆಲವೊಬ್ರು ಅನ್ಕೋಬೋದು, ನೀವು ಇದ್ರ ಬಗ್ಗೆ ಹೇಳ್ತಾ ಇದ್ದೀರಾ ಬಟ್ ನಮ್ಗೆ ಇನ್ನೂ ವೆರಿಫಿಕೇಷನ್ಗೆ ಅಧಿಕಾರಿಗಳು ಬಂದೇ ಇಲ್ಲ, ನಾವೇನು ಮಾಡಬೇಕು ಅಂತಂದರೆ ಇವಾಗ ಗೃಹ ಜ್ಯೋತಿ ಯೋಜನೆ ಪರಿಶೀಲನೆಗೆ ಲಾಸ್ಟ್ ಡೇಟ್
ಬಂದು ಆಗಸ್ಟ್ 31ನೇ ತಾರೀಕುವರೆಗೂ ಟೈಮ್ ಇದೆ. ಬಟ್ ಕೆಲವೊಂದು ಕಡೆ ಅಧಿಕಾರಿಗಳು ಇನ್ನೂ ಬಂದೇ ಇಲ್ಲ ಅಂದ್ಬಿಟ್ಟು ಮಾಹಿತಿ ಬರ್ತಾ ಇದೆ. ಸೊ ಅಕಸ್ಮಾತ್ ನಿಮ್ಮ ಏರಿಯಾಗೆ ಅಥವಾ ನಿಮ್ಮ ಮನೆಗೆ ಅಧಿಕಾರಿಗಳು ಬಂದಿಲ್ಲ ಅಥವಾ ಅಧಿಕಾರಿಗಳು ಬಂದಾಗ ನೀವು ಮನೆಯಲ್ಲಿ ಇರಲಿಲ್ಲ ಅಂತಂದರೆ ಕೆಲವೊಂದು ಕಡೆ ಕ್ಯಾಂಪ್ಗಳನ್ನ ಮಾಡ್ತಿದ್ದಾರೆ. ಈಗ ಬೆಂಗಳೂರು ಅಂತ ಕಡೆ ನಿಮ್ಮ ಏರಿಯಾದಲ್ಲೇ ಪಾರ್ಕ್ ಆಗಿರ್ಬೋದು ಅಥವಾ ಟೆಂಪಲ್ಸ್ ಆಗಿರ್ಬೋದು ಅಂಥ ಕಡೆ ಜನರಿಗೆ ಈಸಿ ಆಗಲಿ ಅಂದ್ಬಿಟ್ಟು ಕ್ಯಾಂಪ್ಗಳನ್ನ ಮಾಡ್ತಿದ್ದಾರೆ. ಅಕಸ್ಮಾತ್ ನಿಮ್ಮ ಏರಿಯಾದಲ್ಲಿ ಕ್ಯಾಂಪ್ ಇಲ್ಲ ಅಥವಾ ನಿಮ್ಮ ಊರಲ್ಲಿ ಯಾವುದೇ ರೀತಿ ಥರ ಕ್ಯಾಂಪ್ ಮಾಡ್ತಾ ಇಲ್ಲ ಅಂತಂದರೆ ನಿಮ್ಮದು KEB ಆಫೀಸ್ ಇರುತ್ತಲ್ಲ, ಕರೆಂಟ್ ಆಫೀಸ್, ಸೊ ಅಲ್ಲಿಯೂ ಕೂಡ ಹೋಗಿ ನೀವು ಅಪ್ಲಿಕೇಶನ್ ಹಾಕಿ ವೆರಿಫಿಕೇಷನ್ ಮುಗಿಸ್ಕೊಂಬರ್ಬೋದು. ಏನೆಲ್ಲ ದಾಖಲೆಗಳನ್ನ ತೊಗೊಂಡೋಗ್ಬೇಕು ಅಂತ ಹೇಳ್ತೀನಿ. ಯಾರೆಲ್ಲ ಗೃಹಜ್ಯೋತಿ ಯೋಜನೆಗೆ ಅಪ್ಲಿಕೇಶನ್ ಹಾಕೋಕ್ಕೆ ಹೋಗ್ತೀರಾ ಅಂತಂದರೆ ನೀವು ಲಾಸ್ಟ್ ತಿಂಗಳದು ಕರೆಂಟ್ ಬಿಲ್ನ ತೊಗೊಂಡೋಗ್ಬೇಕು. ಜೊತೆಗೆ ಯಾರ ಹೆಸರಲ್ಲಿ ನೀವು ಅಪ್ಲಿಕೇಶನ್ ಹಾಕಿದ್ರಿ ಫಸ್ಟ್ ಟೈಮು ಅವರ ಆಧಾರ್ ಕಾರ್ಡ್ನ ತೊಗೊಂಡೋಗ್ಬೇಕು. ಹಾಗೆ ಅವರ ವೋಟರ್ ID ತೊಗೊಂಡೋಗ್ಬೇಕು. ಹಾಗೆ ಕಂಪಲ್ಸರಿಯಾಗಿ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ನ ಕೂಡ ತೊಗೊಂಡೋಗ್ಬೇಕಾಗತ್ತೆ. ಯಾಕಂದರೆ OTP ಬರುತ್ತೆ, OTPನ ಕೂಡ ಹೇಳಬೇಕು. ಹಾಗೆ ಅವರ ರೇಷನ್ ಕಾರ್ಡು, ವೋಟರ್ ID, ಹಾಗೆ ಅಕಸ್ಮಾತ್ ನೀವೇನಾರು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀರಾ ಅಂತಂದರೆ ಪ್ಯಾನ್ ಕಾರ್ಡ್ನ ತೊಗೊಂಡೋಗ್ಬೇಕು. ಹಾಗೆ ನೀವೇನಾದ್ರು ಮನೆ ರೆಂಟಲ್ಲಿ ಇದ್ದೀರಾ, ಲೀಸಲ್ಲಿ ಇದ್ದೀರಾ ಅಂತಂದರೆ ರೆಂಟ್ ಅಗ್ರಿಮೆಂಟ್ ಅಥವಾ ಲೀಸ್ ಅಗ್ರಿಮೆಂಟ್ನ ತೊಗೊಂಡೋಗ್ಬೇಕು. ಹಾಗೆ ಪಾಸ್ಪೋರ್ಟ್ ಸೈಜ್ ಫೋಟೋನ ತೊಗೊಂಡೋಗ್ಬೇಕು. ಸೊ ಇದಿಷ್ಟು ದಾಖಲೆಗಳನ್ನ ತೊಗೊಂಡೋದ್ರೆ ನೀವು KEB ಆಫೀಸನ್ನೇ ಫಾರ್ಮ್ನ ಫಿಲ್ ಮಾಡಿ ಅಧಿಕಾರಿಗಳು ಅಲ್ಲೇನಿರ್ತಾರೆ ಅವರಿಗೆ ಡಾಕ್ಯುಮೆಂಟ್ನೆಲ್ಲ ತೋರಿಸಿದ್ರೆ ಅವರು ಆ್ಯಪಲ್ಲಿ ನಿಮ್ಮ ಡಾಕ್ಯುಮೆಂಟ್ನೆಲ್ಲ ಆನ್ಲೈನಲ್ಲಿ ಅಪ್ಡೇಟ್ ಮಾಡ್ಕೊಳ್ತಾರೆ. ಸೊ ವೆರಿಫೈ ಆಗುತ್ತೆ. ಅಕಸ್ಮಾತ್ ಅಧಿಕಾರಿಗಳು ಬಂದಿಲ್ಲ ಅಂದರೆ ಅವರೇ ಬರಬೇಕು ಅಂತ ಕಾಯಬೇಡಿ. ಯಾಕಂದರೆ ಲಾಸ್ಟ್ ಟೈಮಲ್ಲಿ ನೀವು ಆವಾಗ ಮಾಡ್ಸೋಕ್ಕೆ ಹೋದರೆ ಸರ್ವರ್ ಇಶ್ಯೂಸ್ ಎಲ್ಲ ಬರುತ್ತೆ. ಇನ್ನೂ ಕೂಡ ಟೈಮ್ ಇದೆ ನಿಮಗೆ. ಅಕಸ್ಮಾತ್ ಬಂದಿಲ್ಲ ಅಂದರೆ ನೀವುಗಳೇ ಹೋಗಿ ಫಾರ್ಮ್ನ ಫಿಲ್ ಮಾಡಿ ಪರಿಶೀಲನೆ ಮುಗಿಸ್ಕೊಂಡು ಬನ್ನಿ. ಸೊ ಯಾರ್ಯಾರೆಲ್ಲ ಈಗ ಆಗಸ್ಟ್ ಸ್ಟಾರ್ಟಿಂಗಲ್ಲೇ ಮಾಡ್ತೀರಾ ಅವರಿಗೆ ನೆಕ್ಸ್ಟ್ ಬಿಲ್ಲಲ್ಲಿ ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಏನು ಕರೆಂಟ್ ಬಿಲ್ ಬರುತ್ತೆ ಅದರಲ್ಲಿ GJ ಸರ್ವೈಡ್ ಅಂತ ಆಪ್ಷನ್ ಬರುತ್ತೆ. ಸೊ ಈ ಕಮೆಂಟ್ ಮಾಡಿ ನಿಮಗೂ ಕೂಡ ಈ ತಿಂಗಳು ಕರೆಂಟ್ ಬಿಲ್ಲಲ್ಲಿ ಈ ಒಂದು ಆಪ್ಷನ್ ಅಪ್ಡೇಟ್ ಆಗಿದೆಯಾ ಇಲ್ವಾ ಅಂದ್ಬಿಟ್ಟು. ಐ ಹೋಪ್ ನಿಮಗೆ ಈ ವಿಷಯದ ಬಗ್ಗೆ ಮಾಹಿತಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಇನ್ನೂ ಏನಾರ ನಿಮಗೆ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಖಂಡಿತ ನಾನು ನಮಗೆ ಆನ್ಸರ್ನ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋದಿಂದ ಮಾಹಿತಿ ಸಿಕ್ಕಿದೆ, ಹೆಲ್ಪ್ಫುಲ್ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆ ವಿಡಿಯೋನ ಲೈಕ್ ಮಾಡಿ. ಇದೇ ಥರ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.